ದರಿದ್ರ ಮಹಿಳೆಯರ ಲಕ್ಷಣಗಳು. ಮಹಿಳೆಯರ ಈ ಲಕ್ಷಣಗಳಿಂದ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತದೆ. ಮಹಿಳೆಯರನ್ನು ಮನೆಯ ಮಹಾಲಕ್ಷ್ಮಿ ಎನ್ನಲಾಗುತ್ತದೆ. ಮನೆಯನ್ನು ಸ್ವರ್ಗ ಮಾಡುವ ಶಕ್ತಿ ಆಕೆಗಿದೆ. ಮಹಿಳೆಯಿಂದ ಮನೆಯಲ್ಲಿ ಸುಖಶಾಂತಿ ನೆಲೆಸಿರುತ್ತದೆ. ಹಾಗೆಯೇ ಮಹಿಳೆ ಮಾಡುವ ಕೆಲ ತಪ್ಪುಗಳು ಸಹ ಮನೆಯನ್ನು ಹಾಳು ಮಾಡುತ್ತದೆ. ಹಾಗಾದರೆ ಕೆಲವು ಮಹಿಳೆಯರ ಕೆಟ್ಟ ಗುಣ ಲಕ್ಷಣಗಳನ್ನು ನೋಡೋಣ ಬನ್ನಿ. 1. ದಿನವಿಡೀ ಸ್ನಾನ ಮಾಡದೆ ಕೊಳಕಾಗಿರುವುದು. ಬೆಳಿಗ್ಗೆ ಬೇಗ ಎದ್ದೇಳುವುದು ಒಳ್ಳೆಯ ಅಭ್ಯಾಸ. ಇದರಿಂದ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ ಮತ್ತು ನಮ್ಮ ಇಡೀ ದಿನ ಕೂಡ. ಆದರೆ ಸೋಮಾರಿತನ ಯಾರಿಗೂ ಕೂಡ ಇರಬಾರದು. ಯಾವ ಮಹಿಳೆ ಸೂರ್ಯೋದಯಕ್ಕೂ ಮೊದಲು ಎದ್ದು ಮನೆಯ ಮುಂದೆ ನೀರು ಹಾಕಿ ರಂಗೋಲಿ ಹಾಕುವುದಿಲ್ಲವೋ ಅಂತ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುವುದಿಲ್ಲ. ಇದರಿಂದ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತದೆ. ಹೆಣ್ಣೆ ಆಗಲಿ ಅಥವಾ ಗಂಡನೇ ಆಗಲಿ ಬೆಳಿಗ್ಗೆ ಬೇಗ ಎದ್ದೇಳುವ ಅಭ್ಯಾಸ ಮಾಡಿಕೊಳ್ಳಬೇಕು. ಇದರಿಂದ ನಿಮ್ಮೊಳಗೆ ಉತ್ಸಾಹ ಮತ್ತು ಉಲ್ಲಾಸ ಇರುತ್ತದೆ. ದಾರಿದ್ರ್ಯ ಉಂಟಾಗುವುದಿಲ್ಲ. 2. ಸಾಮಾನ್ಯವಾಗಿ ಎಲ್ಲರೂ ಮಾಡುವ ತಪ್ಪು ಎಂದರೆ ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ಬೈದುಕೊಳ್ಳುವುದು. ಹೌದು, ಕೆಲವು ಮಹಿಳೆಯರು ಎಷ್ಟೇ ಸೌಕರ್ಯವಿದ್ದರೂ ಸಹ ಏನೂ ಇಲ್ಲ ಎಂದು ಪದೇ ಪದೇ ಹೇಳುತ್ತಿರುತ್ತಾರೆ. ನೋಡಿ, ಈ ಜೀವನವನ್ನು ನಾವೇ ನಮ್ಮ ಕೈಯಾರೆ ಸುಂದರ ಮಾಡಿಕೊಳ್ಳಬೇಕು. ನೀವು ಬಡವರಾಗಿ ಹುಟ್ಟಿರಬಹುದು ನಿಜ, ಆದರೆ ನೀವು ಬಡವರಾಗಿ ಸಾಯಬೇಡಿ. ಒಂದೇ ಜೀವನ, ಅನೇಕ ಅವಕಾಶಗಳಿವೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ಬೇರೆ ಅವರ ಮೇಲೆ ಡಿಪೆಂಡ್ ಆಗಬೇಡಿ. ಇಂಡಿಪೆಂಡೆಂಟ್ ಆಗಿ ಬದುಕಿ. ಜಗತ್ತಿನ ಅತಿ ದೊಡ್ಡ ಅಂತಸ್ತು ಏನು ಗೊತ್ತಾ? ಅದು ನೆಮ್ಮದಿ. ಹೌದು, ನೀವು ನೆಮ್ಮದಿಯಿಂದ ಮತ್ತು ಖುಷಿಯಾಗಿದ್ದಾರೆ ಗುಡಿಸಲಲ್ಲೂ ಕಾಲ ಕಳೆಯಬಹುದು. ಆದರೆ ಸದಾ ತಣ್ಣನೆ ತಾನು ಬೈದುಕೊಳ್ಳುವರು ಅಂಥ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತದೆ ಮತ್ತು ಆರ್ಥಿಕ ಸಮಸ್ಯೆ ಉಂಟಾಗುತ್ತದೆ. ತಮ್ಮ ಬಗ್ಗೆ ಏನೇ ಆಗಲಿ ಒಳ್ಳೆಯ ಮಾತುಗಳು ಆಡಿ ತನ್ನನ್ನು ತಾನೇ ಹೊಗಳಿ. ನೀವು ಶ್ರೇಷ್ಠ ಜೀವಿ. ಆಗ ನೀವು ಬದಲಾವಣೆ ಕಾಣಬಹುದು. 3. ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ನಮ್ಮ ಮನೆ ಎಷ್ಟು ಸ್ವಚ್ಛವಾಗಿರುತ್ತದೆಯೋ ಅಷ್ಟೇ ಉತ್ತಮ. ಇದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ಆದರೆ ಕೆಲವು ಮಹಿಳೆಯರು ಬೆಳಗ್ಗೆ ಎದ್ದ ತಕ್ಷಣ ಮನೆಯನ್ನು ಸ್ವಚ್ಛ ಮಾಡುವುದಿಲ್ಲ ಮತ್ತು ಮನೆಯನ್ನು ಸ್ವಚ್ಛವಾಗಿ ಸಹ ಇಡುವುದಿಲ್ಲ. 4. ಯಾವುದೇ ದೊಡ್ಡ ಸಮಸ್ಯೆ ಇದ್ದರೂ ಸಹ ನಿಧಾನವಾಗಿ ಸಹನೆಯಿಂದ ಯೋಚನೆ ಮಾಡಿ. ಹೌದು, ಮಾತನಾಡುವುದು ಬಹಳ ಮುಖ್ಯ. ಮಹಿಳೆಯ ಮಾತಿನಿಂದ ಮನೆಯ ಸಮಸ್ಯೆ ಕಡಿಮೆಯಾಗಬೇಕು ಹೊರತು ಹೆಚ್ಚಾಗಬಾರದು. ಆದರೆ ಕೆಲವು ಮಹಿಳೆಯರು ಪ್ರತಿ ಮಾತಿಗೂ ಜಗಳಕ್ಕೆ ಕಾರಣ ಹುಡುಕುತ್ತಿರುತ್ತಾರೆ. ಸಣ್ಣ ಪುಟ್ಟ ವಿಷಯವನ್ನು ಅಲ್ಲಿಗೆ ಬಿಟ್ಟು ಬಿಡುವುದಿಲ್ಲ. ಇದರಿಂದ ಮನೆಯ ಇತರ ಸದಸ್ಯರಿಗೂ ಕೂಡ ತೊಂದರೆ ಮತ್ತು ಕಿರಿಕಿರಿ ಆಗುತ್ತದೆ. ಕೋಪದಲ್ಲಿ ಏನನ್ನು ಮಾತನಾಡಲು ಹೋಗಬೇಡಿ. ಮನಸ್ಸು ಗಿಂದಲದಲ್ಲಿದ್ದಾಗ ಮೌನವಾಗಿರಿ. ಸ್ವಲ್ಪ ಸಮಯ ಕೊಡಿ. ಮನಸ್ಸು ತಾನೇ ತಿಳಿ ನೀರಿನ ಕೊಳ ಆಗುತ್ತೆ. 5. ಯಾವುದೇ ವಿಷಯವಾಗಲಿ ಅದರಲ್ಲಿ ಮಹಿಳೆ ಪ್ರತಿ ಮಾತಿಗೂ ಕಣ್ಣೀರು ಸುರಿಸುತ್ತಾರೆ ಎಂದರೆ ಅದು ಒಳ್ಳೆಯ ಲಕ್ಷಣವಲ್ಲ. ಅಳುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ನಿಮ್ಮ ಸಮಸ್ಯೆಗಳನ್ನು ಯಾರೊಂದಿಗಾದರೂ ಹಂಚಿಕೊಂಡು ಸಮಾಧಾನವಾಗಿ ಬಗೆಹರಿಸಲು ಪ್ರಯತ್ನಿಸಿ. ಅಕಸ್ಮಾತ್ ಯಾರೂ ನಿಮ್ಮ ನೋವನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದಾದರೆ ಆ ದೇವರ ಮೇಲೆ ಭರವಸೆ ಇಟ್ಟುಕೊಳ್ಳಿ. ಒಂಟಿಯಾಗಿ ಅತ್ತು ಬಿಡಿ. ನೋವು ಮನುಷ್ಯನನ್ನು ಇನ್ನೂ ಗಟ್ಟಿಯಾಗಿ ಮಾಡುತ್ತದೆ. ಮತ್ತು ಒಂದು ಮಾತು ನೆನಪಿಡಿ, ನಿಮ್ಮ ಪರವಾದ ದಿನ ಬಂದೇ ಬರುತ್ತದೆ. ಯಾರೂ ನಿಮ್ಮನ್ನು ಪ್ರೀತಿಸುವುದಿಲ್ಲ, ಯಾರೂ ಇಷ್ಟಪಡುವುದಿಲ್ಲ ಅಂತ ಕೊರಗಬೇಡಿ. ನಿಮ್ಮ ಬಗ್ಗೆ ನೀವೇ ಕಾಳಜಿ ವಹಿಸಿ. ನಿಮ್ಮನ್ನು ನೀವೇ ಪ್ರೀತಿಸಿ. ಮನುಷ್ಯ ಆಶಾ ಜೀವಿ. ಪ್ರತಿ ಒಂದರಲ್ಲೂ ಆಸೆ ಪಡುತ್ತಾನೆ. ಆದರೆ ಈ ಆಸೆಗಳೇ ದುಃಖಕ್ಕೆ ಕಾರಣ. ಅದರಿಂದ ಯಾರಿಂದಲೂ ಯಾವುದೇ ಬಯಕೆಗಳು ಇಟ್ಟುಕೊಳ್ಳಬೇಡಿ. ನೀವು ಕಷ್ಟಪಟ್ಟು ನಿಮ್ಮ ಕರ್ತವ್ಯವನ್ನು ಮಾಡಿ. ನಿಮ್ಮಿಂದ ಎಲ್ಲವೂ ಸಾಧ್ಯ. ನೀವು ಮನಸ್ಸು ಮಾಡಿದರೆ ಏನನ್ನು ಕೂಡ ಮಾಡಬಲ್ಲೆ ಅನ್ನೋ ಮಾತು ನೆನಪಿಡಿ. ಯಾರೋ 4 ಜನ ನಿಮ್ಮನ್ನು ಇಷ್ಟಪಡುವುದಿಲ್ಲ ಅಂತ ದುಃಖ ಪಡಬೇಡಿ. ನಿಮ್ಮನ್ನು ಇಷ್ಟಪಡುವವರ ಬಗ್ಗೆ ಯೋಚಿಸಿ. ಒಂದು ಹೆಣ್ಣು ಸದಾ ಮನೆಯಲ್ಲಿ ಖುಷಿಯಾಗಿರಬೇಕು. ಇದು ಶುಭ ಸಂಕೇತವಾಗಿದೆ. 7. ಕೆಲವು ಕೆಟ್ಟ ಲಕ್ಷಣಗಳನ್ನು ಹೊಂದಿರುವ ಮಹಿಳೆಯರು ತಮ್ಮ ಪತಿಯನ್ನು ಕೂಡ ಗೌರವಿಸುವುದಿಲ್ಲ. ಪತಿಯನ್ನು ಬೊಂಬೆ ತರಹ ಆಡಿಸುತ್ತಾರೆ ಮತ್ತು ತಮ್ಮ ಪತಿಯನ್ನು ಬಿಟ್ಟು ಪರ ಪುರುಷರ ಜೊತೆ ಚೆಲ್ಲಾಟ ಆಡುತ್ತಾರೆ. 8. ಚಾಡಿ ಹೇಳುವುದು, ಬೆಂಕಿ ಹಚ್ಚಿ ಮನೆ ಹಾಳು ಮಾಡುವುದು. ಇಂತಹ ಲಕ್ಷಣಗಳು ಕೂಡ ಯಾವುದೇ ಮಹಿಳೆಯರಲ್ಲಿ ಇರಬಾರದು. ಸ್ನೇಹಿತರೆ, ಹೆಣ್ಣು ಪ್ರೀತಿಯ ಸ್ವರೂಪ. ಒಳ್ಳೆಯ ಗುಣವಿರುವ ಹೆಣ್ಣು ಮನೆಯಲ್ಲಿದ್ದರೆ ಮನೆ ಶುಭ, ಮನದಲ್ಲಿದ್ದರೆ ಹೃದಯ ಶುಭ. ಪ್ರತಿ ಮಹಿಳೆ ಎಲ್ಲರನ್ನೂ ಹೊಂದಿಕೊಂಡು ಅರ್ಥ ಮಾಡಿಕೊಂಡು ಜೊತೆ ನಡೆದರೆ ಆ ಮನೆಗೆ ಇನ್ನೊಂದು ಪ್ರೀತಿಯ ಹೊಸ ಬದುಕು ಕೊಟ್ಟಂತೆ. ಈ ಮೇಲಿನ ಲಕ್ಷಣಗಳನ್ನು ಹೊಂದಿರುವ ಮಹಿಳೆಯರು ಆದಷ್ಟು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.